ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ನ್ಯೂ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತು ನಾನು ಕುಕ್ಕು ಶುಂಠಿ ಇದರ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೇನೆ. ಕುಕ್ಕು ಶುಂಠಿ ಸೇಮ್ ಮಾವಿನಕಾಯಿ ಯಾವ ರೀತಿ ಟೇಸ್ಟ್ ಬರ್ತದೆ ಚಟ್ನಿ ಮಾಡಿದಾಗ, ಸೇಮ್ ಅದೇ ರೀತಿ ಈ ಶುಂಠಿ ಕೂಡ ಟೇಸ್ಟ್ ಇರ್ತದೆ. ಮೊದಲಿಗೆ ಇದು ಚೆನ್ನಾಗಿ ಅದನ್ನು ಮೇಲಿರುವ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು. ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಚಟ್ನಿ ಮಾಡುವಂಥದ್ದು. ಈ ಚಟ್ನಿ ಗಂಜಿ ಜೊತೆ ತುಂಬ ಚೆನ್ನಾಗಿ ಆಗ್ತದೆ. ಈ ಶುಂಠಿಯನ್ನು ಎಲ್ಲಿ ಬೆಳೀತಾರೆ ಅಂತ ನನಗೆ ಸರಿ ಗೊತ್ತಿಲ್ಲ, ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳಿತೇವೆ. ಸೇಮ್ ಶುಂಠಿ ಯಾವ ಥರ ಇದೆ ಆ ಥರನೇ ಗಿಡ ಇರ್ತದೆ, ಆದರೆ ಇದು ಫ್ಲೇವರ್ ಮಾತ್ರ ಮಾವಿನಕಾಯಿ ಯಾವ ಥರ ಇರ್ತದೆ ಸೇಮ್ ಅದೇ ಥರ ಇರ್ತದೆ. ಈಗ ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ತೆಂಗಿನಕಾಯಿಯನ್ನು ತುರ್ತಿದ್ದೇನೆ. ತೆಂಗಿನಕಾಯಿ, ಶುಂಠಿ, ಆಮೇಲೆ ಮೆಣಸು ಹಾಕಿದ್ದೇನೆ. ಹಾಗೆ ಇದಕ್ಕೆ ಉಪ್ಪು, ಹುಳಿ ಹಾಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಬೇಕು. ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಗೆ ಒಂದೇ ಸಲ ಬೆಳ್ಳುಳ್ಳಿ ಕೂಡ ಹಾಕಿದ್ದೇನೆ. ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ನೋಡಿ, ನಾನು ಈ ರೀತಿ ಸಣ್ಣದಾಗಿ ರುಬ್ಬಿಕೊಂಡಿದ್ದೇನೆ. ಇನ್ನು ಇದನ್ನು ಗಟ್ಟಿಯಾಗಿ ಕೂಡ ನೀರು ಹಾಕದೆ ರುಬ್ಬಿಕೊಳ್ಬೇಕು, ಅದು ಚೆನ್ನಾಗಿರ್ತದೆ ಗಂಜಿಗೆ. ಅದು ಹಸಿಮೆಣಸು ಹಾಕಿ ಅದನ್ನು ಚೆನ್ನಾಗಿ ಗಟ್ಟಿಯಾಗಿ ಕಡಿದ್ರೆ ಅದು ತುಂಬ ರುಚಿಯಾಗಿರ್ತದೆ. ಈ ರೀತಿ ಕೂಡ ತುಂಬ ಚೆನ್ನಾಗಿ ಆಗಿರ್ತದೆ. ಹಾಗೆ ಇದಕ್ಕೆ ಒಗ್ಗರಣೆ ಮಾಡಿದರೆ ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿರ್ತದೆ. ನೋಡಿ, ನಾನೀಗ ಒಗ್ಗರಣೆ ಹಾಕಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ರುಚಿ ಇದೆ. ಯಾರಿಗೆಲ್ಲ ಈ ನಾನು ಮಾಡಿರುವ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಜೈ ಶ್ರೀರಾಮ್.